ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾದ ದಿನ ಅಂದರೆ ಜ್ಯೇಷ್ಠ ಹುಣ್ಣಿಮೆ, ಅಂದರೆ ಖಾರ ಹುಣ್ಣಿಮೆ ಅಂತಲೂ ಕರೀತಾರೆ. ಹಾಗೆ ಈ ಹುಣ್ಣಿಮೆ ತುಂಬ ವಿಶೇಷತೆಯಿಂದ ಹೊಂದಿರುತ್ತೆ. ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಯು ಕೂಡ ವಿಶೇಷತೆಯಿಂದಲೇ ಕೂಡಿರುತ್ತದೆ. ಅದರಲ್ಲೂ ಕೂಡ ಈ ಹುಣ್ಣಿಮೆ ಅತಿ ವಿಶೇಷ ಅಂತಲೇ ಹೇಳ್ಬೋದು. ಈ ಹುಣ್ಣಿಮೆ ಹಿಂದೆ ಒಂದು ಕತೆ ಕೂಡ ಇದೆ ಅಂತಲೇ ಹೇಳ್ಬೋದು. ಈ ಹುಣ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂದರೆ, ಪ್ರಾರಂಭವಾಗುವುದು 29ನೇ ತಾರೀಕು 6ನೇ ತಿಂಗಳು ಜೂನ್ 2026ನೇ ಇಸ್ವಿ. ಅವತ್ತು ಪ್ರಾರಂಭವಾಗುತ್ತೆ. ಬೆಳಗ್ಗಿನ ಜಾವ 3 ಗಂಟೆ 6 ನಿಮಿಷಕ್ಕೆ ಶುರು ಆಗುತ್ತೆ. ಇದು ಮುಗಿಯೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಹುಣ್ಣಿಮೆ ತಿಥಿ ಮುಗಿಯೋದು ಯಾವಾಗ ಅಂತ ಹೇಳಿದ್ರೆ ಜೂನ್ ಅದೇ ತಿಂಗಳು 30ನೇ ತಾರೀಕು 5 ಗಂಟೆ 26 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಅಂತ್ಯಗೊಳ್ಳುತ್ತದೆ. ಈ ಹುಣ್ಣಿಮೆ ತಿಥಿ ಸೂರ್ಯೋದಯ ಆದಮೇಲೆ ಸೋಮವಾರ 29ನೇ ತಾರೀಕು ಬಂದಿರೋದ್ರಿಂದ ಸೋಮವಾರನೇ ಪೂರ್ತಿ ಹುಣ್ಣಿಮೆಯ ವಿಶೇಷವಾದ ದಿನವಾಗಿರುತ್ತದೆ. ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಸಂಜೆ ಗೋಧೂಳಿ ಸಮಯದವರೆಗೂ ಯಾವ ಸಮಯದಲ್ಲಾದರೂ ಕೂಡ ನೀವು ಪೂಜೆಗಳನ್ನ ದೇವರಿಗೆ ಸಲ್ಲಿಸಬಹುದು. ಯಥಾ ಪ್ರಕಾರ ಮನೆ ಗುಡಿಸಿ ಸಾರಿಸಿ, ಮನೆ ಸ್ವಚ್ಛತೆಗೊಳಿಸಿ, ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಸ್ವಚ್ಛಗೊಳಿಸಿ ನಾವು ಒಂದು ಸಂಕಲ್ಪ ಮಾಡಿ ಆ ಹುಣ್ಣಿಮೆ ವ್ರತನ ಪ್ರಾರಂಭ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಇದು ವಿಷ್ಣುವಿಗೆ ತುಂಬ ಶ್ರೇಷ್ಠವಾಗಿರುತ್ತದೆ. ಆದ್ದರಿಂದ ನಾವು ಮನೆಯಲ್ಲಿ ಧೂಪ, ದೀಪ, ನೈವೇದ್ಯ, ಫಲ ತಾಂಬೂಲಗಳಿಂದ ಪೂಜೆಗಳನ್ನ ಸಲ್ಲಿಸಿದ್ರೆ ತುಂಬ ವಿಶೇಷತೆಯಿಂದ ಕೂಡಿರುತ್ತದೆ. ಹಾಗೆ ಹುಣ್ಣಿಮೆ ದಿನ ವಟ ಸಾವಿತ್ರಿ ವ್ರತ ಅಂತಲೂ ಕೂಡ ಹೇಳ್ತಾರೆ. ವಟ ಅಂತ ಹೇಳಿದ್ರೆ ಆಲದ ಮರ. ಆ ಆಲದ ಮರಕ್ಕೆ ಆ ದಿನ ಹೋಗಿ ನಾವು ಸೋಮವಾರ ಹೋಗಿ ದೇವರಿಗೆ ಮರಕ್ಕೆ ನೀರುಣಿಸಿ ಅರಿಶಿನ, ಕುಂಕುಮ, ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು ನಿಮ್ಮ ಯಥಾಶಕ್ತಿ ಫಲ ತಾಂಬೂಲಗಳಿಂದ ತೆಗೆದುಕೊಂಡೋಗಿ ದೇವರಿಗೆ ಸಂಕಲ್ಪ ಮಾಡಿ ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡಿ ಪೂಜೆ ಸಲ್ಲಿಸೋದ್ರಿಂದ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗುತ್ತದೆ ಅಂತ ಕೂಡ ಹೇಳ್ತಾರೆ. ನಾನು ಆಗಲೇ ಹೇಳ್ದಂಗೆ ಇದ್ರ ಹಿಂದೆ ತುಂಬ ವಿಶೇಷತೆ ಇದೆ. ಈ ಹುಣ್ಣಿಮೆ ಹಿಂದೆ ಆಗ ವಟ ಸಾವಿತ್ರಿ ಯಮುನ ಹತ್ರ ಹೋರಾಡಿ ಪೂಜೆ ಸಲ್ಲಿಸಿ ತನ್ನ ಗಂಡನನ್ನು ಉಳಿಸ್ಕೊಂಡಿದ್ರಂತೆ. ಹಾಗಾಗಿ ಇದಕ್ಕೆ ವಟ ಸಾವಿತ್ರಿ ವ್ರತ ಅಂತಲೂ ಕೂಡ ಕರೀತಾರೆ. ಈ ಹುಣ್ಣಿಮೆ ಅಷ್ಟು ಶ್ರೇಷ್ಠ ಮತ್ತು ಅಷ್ಟು ಶಕ್ತಿಯಾಗಿರುತ್ತೆ ಅಂತಲೇ ಹೇಳಬಹುದು. ಅಲ್ಲಿ ಪೂಜೆ ಸಲ್ಲಿಸಿ ನಿಮ್ಮ ಶಕ್ತಿಯಾನುಸಾರವಾಗಿ 3 ಜನಕ್ಕೋ ಇಲ್ಲ 5 ಜನಕ್ಕೋ ಅರಿಶಿನ, ಕುಂಕುಮ, ಹೂವು, ಫಲ ತಾಂಬೂಲಗಳನ್ನು ಕೊಟ್ಟು ಮನೆಗೆ ಬರುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರಗಳಾಗಿ ನಿಮಗೆ ಮಾಂಗಲ್ಯ ಭಾಗ್ಯ ಜಾಸ್ತಿ ಆಗುತ್ತೆ. ನಿಮ್ಮ ಪತಿದೇವರಿಗೆ ಆಯಸ್ಸು, ಆರೋಗ್ಯ ಹೆಚ್ಚುತ್ತೆ ಅಂತಲೇ ಹೇಳಬಹುದು. ಇನ್ನು ಪೂಜೆಗಳೆಲ್ಲ ಮಾಮೂಲಿಯಾಗೇ ಇರುತ್ತೆ. ಮಾಮೂಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಏನು ಪೂಜೆ ಮಾಡ್ತೀರಾ ಅದೇ ರೀತಿ ಪೂಜೆ ಆಗಿರುತ್ತೆ. ಅಕಸ್ಮಾತ್ ನಿಮಗೇನಾದರೂ ಆಲದ ಮರದ ಹತ್ರ ಹೋಗಿ ನಿಮ್ಮ ಪೂಜೆ ಸಲ್ಲಿಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಆಲದ ಮರದ ಎಲೆ ತಂದು ಮನೇಲಿ ತುಪ್ಪ ದೀಪ ಹಚ್ಚಿದ್ರು ಕೂಡ ಅದೇ ಸಮನಾದ ನಿಮಗೆ ಒಂದು ಶಕ್ತಿ ಕೂಡ ಸಿಗುತ್ತೆ. ಅಕಸ್ಮಾತ್ ಈಗ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಇಲ್ಲ ಮನೆಯಿಂದ ಹೊರಗಡೆ ಹೋಗೋಕ್ಕಾಗಿಲ್ಲದೆ ಇರ್ಬೋದು ಅಂಥವ್ರು ಕೂಡ ನೀವು ಆಲದ ಮರದ ಎಲೆ ತಂದು ತೊಳೆದು ಸ್ವಚ್ಛಗೊಳಿಸಿ ಅದರಲ್ಲಿ ಒಂದು ತುಪ್ಪದ ದೀಪವನ್ನು ತಯಾರಿಸಿ ನೀವು ಹಚ್ಚೋದ್ರಿಂದ ಕೂಡ ಸೇಮ್ ನಿಮ್ಗೇನು ಸಿಗಬೇಕು ಫಲ ಅದು ಖಂಡಿತ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಏನಾದರೂ ತುಂಬ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಎಲ್ಲರಿಗೂ ತಲುಪೋ ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ನಿಮ್ಮತ್ರ ಕೇಳ್ಕೊತೀನಿ. ನಿಮ್ಮಗಳ ಸಪೋರ್ಟ್ ಸ್ನೇಹಿತರೆ ನಮಗೆ ಯಾವಾಗಲೂ ಪ್ರೋತ್ಸಾಹಗಳು ನಮಗೆ ಇರಲೇಬೇಕು. ಆದರೆ ನಾವು ಇನ್ನೂ ಮುಂದಕ್ಕೆ ಇದೇ ಥರ ವಿಶೇಷವಾದಂಥ ವಿಡಿಯೋಗಳು ಬರುತ್ತೆ. ಧನ್ಯವಾದಗಳು ಸ್ನೇಹಿತರೆ.